ಕಾಂಗ್ರೆಸ್ ರಾಜಕಾರಣಿ ಬಂದ ಮೇಲೆ ಮೈಸೂರು ಭಾಗದಲ್ಲಿ ಬೇಕಾದಷ್ಟು ಅಲ್ಲೋಲ ಕಲ್ಲೋಲ ಆಗಿದೆ. ಆಗಿದ್ರೂ ಕೂಡ ಈ ಕಾಂಗ್ರೆಸ್ ಸರ್ಕಾರ ಬಂದು ರೈತರ ಭೂಮಿ ಕಿತ್ಕೊಂಡಿದ್ದಾರೆ. ಮೈಸೂರು ಭಾಗದಲ್ಲಿ ಕೈಗಾರಿಕಾ ಪ್ರದೇಶ ಮಾಡ್ತೀನಿ ಅಂತ ಇದ್ದಾರೆ. ಗುಡುಮಾದನಹಳ್ಳಿದಂತೂ ತುಂಬ ಗೌರ್ಮೆಂಟ್ ಇಮಾನ್ಸ್ ಹಾಸ್ಪಿಟ್ಲ್ ಮಾಡ್ತೀನಿ ಅಂತ ಒಂದು ಮಹಿಳೆ, ಕಾಂಗ್ರೆಸ್ ಮಹಿಳೆ ಭೂಮಿ ಕಿತ್ಕೊಂಡಿದೆ. ಆ ಕಡೆ ಇಮೋ ಗ್ರಾಮದಾಗಲಿ ಪ್ರತಿಯೊಂದು ನಂಜನಗೂಡು ಗ್ರಾಮದಲ್ಲಿ ಕೂಡ ತುಂಬ ಭೂಮಿ ಕಿತ್ಕೊಂಡಿದೆ, ತುಂಬ ಹಗರಣ ಆಗಿದೆ. ಇದ್ರ ಬಗೆಗೆ ಕೂಡ ಯಾರೂ ಕಾನೂನು ಬದ್ಧವಾಗಿ ನ್ಯಾಯ ತಗೋತಾ ಇಲ್ಲ. ನಮ್ಮ ಮಾಜಿ ದೇವೇಗೌಡರ ಹತ್ರ ಹೋದಾಗ ತುಂಬ ಜನಕ್ಕೆ ಅನುಕೂಲ ಆಯಿತು, ಒಳ್ಳೆಯದಾಗಿದೆ. ಸಾವಿರಾರು ಜನ ರೈತರು 2012ರಲ್ಲಿ ಹೋರಾಟ ಮಾಡಿದೆ. ಆ ಹೋರಾಟದಲ್ಲೂ ಕೂಡ ಪ್ರಜಲಿ ದೇವೇಗೌಡರು, ಕುಮಾರಸ್ವಾಮಿ ಅವರು ರಕ್ಷಣೆ ಕೊಟ್ಟಿದ್ದಾರೆ. 1,000 ಭೂಮಿ KDB ಕಿತ್ಕೊಂಡಿದೆ. ಸಮತ್ವದ ಪರಿಹಾರ ಬಂದಿಲ್ಲ, ಸಮತ್ವದ ಕೆಲಸ ಕೊಟ್ಟಿಲ್ಲ. ಆ ಮಕ್ಕಳಿಗಾಗಲಿ ಏನಾರ ಪ್ರಾಬ್ಲಮ್ ಆದರೂ ಕೂಡ ಇಲ್ಲ. ಇವತ್ತು ಗ್ರೀನ್ ಭೂಮಿ ಅಂತ ಹೇಳ್ತಾರೆ, ಗ್ರೀನ್ ಸಿಟಿ ಅಂತ ಹೇಳ್ತಾರೆ. ಇವತ್ತು DK ಶಿವಕುಮಾರು ಅವ್ರು ಹೇಳ್ತಾರೆ ಭೂಮಿ ಕೊಟ್ಟವ್ರಿಗೆ 30-40 ಸೈಟು ವರ್ಷಕ್ಕೆ ರೈತರಿಗೆ 25,000 ಅಂತ ಹೇಳ್ತಾರೆ. ಅವ್ರ ಮನೆಯಿಂದ ಏನಾರು ಆಗ್ತಿದ್ರಾ? ಸರ್ಕಾರದ್ದು ಮೇಡಮ್, ಸರ್ಕಾರ ಏನು ಅವ್ರ ಅಪ್ಪಂದಲ್ಲ ಮೇಡಮ್. ನಾವು ರೈತರು, ನಮಗೆ ರೈತರಿಗೆ ಧ್ವನಿ ಎತ್ತಿ ಮಾತಾಡೋಕ್ಕೆ ನಮ್ಮ ಕುಮಾರಸ್ವಾಮಿ ಅವರು ಮಣ್ಣಿನ ಮಗ ಸ್ವಾಮಿ. ಅವ್ರು ಗೆಲ್ಲಬೇಕು, ಅವರಿಂದ ನಮ್ಗೆ ಒಳ್ಳೇದಾಗಬೇಕು ಸ್ವಾಮಿ. ತುಂಬ ಕಷ್ಟ ಇದೆ. ಹಂಗಾಗಿ ನಮ್ಮ ಮೈಸೂರು ಭಾಗದಲ್ಲೂ ತುಂಬ ಇದೆ, ನಮ್ಮ ಗುಡುಮಾದನಹಳ್ಳಿದು ಕೂಡ ತುಂಬ ಇದೆ. ಇದನ್ನು ಕೂಡಲೇ ಖಂಡಿಸಬೇಕು. ಅವರು ಜಮೀನು ತಗೊಂಡು ಜನಗಳಿಗೆ ಏನು ಹೆಲ್ಪ್ ಮಾಡಿಲ್ಲ ಸ್ವಾಮಿ, ಭಾಳ ಒಳ್ಳೆ ಕೆಟ್ಟದಾಗಿದೆ. ಒಬ್ಬ ಕುಟುಂಬಕ್ಕೆ ಏನು ಕೊಡೋಕ್ಕಾಗಲ್ಲ. ಇವತ್ತು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾನೆ ನಮ್ಮ ಕುಮಾರಸ್ವಾಮಿ ಅವರು, ಮಣ್ಣಿನ ಮಗ ಅವರು. ಇವತ್ತು ನಮಗೆ ರೈತರಿಗೆ ಸ್ಪಂದಿಸ್ತಿದ್ದಾರೆ. ಆ ರೀತಿ ಮಾಡಿರೋದ ಯಾರೂ ಮಾಡಿಲ್ಲ ಸ್ವಾಮಿ. ತುಂಬ ಕಷ್ಟ ಇದೆ. DK ಶಿವಕುಮಾರ್ಗೆ ಅವ್ರು ಎಚ್ಚರ ತತ್ಕೋಬೇಕು. ಅವ್ರು ಎಚ್ಚರ ತಗೊಳ್ಳಿಲ್ಲ ಅಂದರೆ ನಮ್ಮ ಹೋರಾಟ ನಿರಂತರವಾಗಿ ನಡೀತದೆ, ಉಗ್ರ ಹೋರಾಟ ನಡೀತದೆ. ನಾವು ಬಿಡೋರಲ್ಲ, ನಾವು ರೈತರು ಬಿಡೋರಲ್ಲ. ಯಾಕೆ ಅಂದರೆ ರೈತರು ಕಷ್ಟ ಕೇಳಕ್ಕೆ ಆಗ್ತಾ ಇಲ್ಲ ಮೇಡಮ್, ಯಾರೂ ಇಲ್ಲ ಮೇಡಮ್. ಒಳ್ಳೆ ರಾಜಕಾರಣಿ ವ್ಯಕ್ತಿಗಳು ಯಾರೂ ಇಲ್ಲ. ಇವತ್ತು ನಮ್ಮ ಮಣ್ಣಿನ ಮಗ ಕುಮಾರಣ್ಣ, ನಮ್ಮ ಮಣ್ಣಿನ ಕುಮಾರಣ್ಣ ಗುಡುಮಾದನಹಳ್ಳಿ ಅವರು ನೋಡಿ ಭೂಮಿ ಕಳ್ಕೊಂಡಿದ್ದಾರೆ. ಗ್ರೀನ್ ಭೂಮಿ ಕಷ್ಟ ಆಗಿದೆ. ದಯವಿಟ್ಟು ಕಾಂಗ್ರೆಸ್ ಸರ್ಕಾರದವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ, ಕಡೆ ವಾರ್ನಿಂಗ್ ಕೊಡ್ತಾ ಇದ್ದೀವಿ. ಅವ್ರು ಏನಿದ್ರು ಕಣದ್ಬರ್ದು ಬಂಡೆ ಕೆದಕಿ ರಿಪೇರಿ ಮಾಡಲಿ. ಜನಗಳ ಕೆದಕಕ್ಕೆ ಬಂದರೆ ಮುಂದೆ ಉಗ್ರ ಹೋರಾಟ ಆಗುತ್ತದೆ, ಉಗ್ರ ಹೋರಾಟ ನಡೀತದೆ. ಥ್ಯಾಂಕ್ಸ್.